ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ತುಂಬ ದಿನ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಸುಮಾರಷ್ಟು ಥರ ಕಮೆಂಟ್ ಮಾಡ್ತಾ ಇದ್ದೀರಾ, ಯಾಕೆ ಈ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ, ಯಾಕೆ ಏನು ವಿಡಿಯೋ ಆಗ್ತಾಯಿಲ್ಲ ಹಾಗೆ ಹೀಗೆ ಅಂತ. ಇನ್ಸ್ಟಾಗ್ರಾಮಲ್ಲೇ ಆಗಿರ್ಬೋದು, ಹಾಗೆ ಮೋಝಲ್ಲೇ ಆಗಿರ್ಬೋದು, ಮತ್ತು ಯೂಟ್ಯೂಬಲ್ಲೇ ಆಗಿರ್ಬೋದು ಸುಮಾರು ಕಮೆಂಟ್ ಬರ್ತಾ ಇದೆ. ನಾನು ಸ್ವಲ್ಪ ಅಂದರೆ ತುಂಬಾ ಬ್ಯುಸಿ ಇದ್ದಿದ್ದ ಕಾರಣ ನಾನು ವಿಡಿಯೋನ ಹಾಕೋದಕ್ಕಾಗ್ತಾಯಿಲ್ಲ. ಅದು ಮೇನ್ ರೀಸನ್ ಏನು ಅನ್ನೋದನ್ನು ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ಒಂದು ಲಾಗ್ ಮಾಡಿ ಹಾಕ್ತೀನಿ, ಏನು ಎತ್ತ ಅಂತ. ಹಾಗಾಗಿ ನಾನು ಈ ಲಾಗಲ್ಲಿ ಅದನ್ನು ಅಟ್ಯಾಚ್ ಮಾಡಲ್ಲ. ಇದು ಆಲ್ರೆಡಿ ಸುಮಾರು ಒಂದು ತಿಂಗಳು ಹಿಂದೆನೇ ಮಾಡ್ಕೊಂಡಿದ್ದಂಥ ವಿಡಿಯೋ ಆಗಿರುತ್ತೆ. ಹಾಗಾಗಿ ಇದನ್ನು ಅಪ್ಲೋಡ್ ಮಾಡಿಬಿಡೋಣ. ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಅದು ಪೂರ್ತಿ ನೀಟಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದ ನೆಕ್ಸ್ಟ್ ಲಾಗೆ ಅದು ಯಾಕೆ ಯೂಟ್ಯೂಬ್ನ ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳ್ತೀನಿ. ಹಾಗೆ ನಾವು ಇವತ್ತು ಬೆಂಗಳೂರಿಗೆ ಏನೋ ಒಂದು ಪರ್ಸ್ನಲ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿರ್ತೀವಿ. ಅಂದರೆ ನಾನು ಯಜಮಾನ್ರು ಮತ್ತು ಅವಿ 3 ಜನ. ಆದರೆ ಮೇನ್ ರೀಸನ್ ಇದ್ದಿದ್ದು ನನ್ನ ಕೆಲಸದ ಮೇಲೆ ಹೋಗಿದ್ದಿದ್ದು. ಹಾಗಾಗಿ ಯಜಮಾನ್ರನ್ನು ಕರ್ಕೊಂಡು ಹೋಗಿದ್ವಿ. ಇನ್ನು ಅವಿನ ಎಲ್ಲಿ ಬಿಟ್ಬಿಟ್ಟು ಹೋಗೋದು ಅಂದ್ಬಿಟ್ಟು ಅವಳನ್ನು ಕೂಡ ಕರ್ಕೊಂಡು ಹೋಗಿದ್ವಿ. ಹಾಗಾಗಿ ಕೆಲಸ ಏನೋ ಇವತ್ತು ಬೇಗನೆ ಮುಗೀತು. ಮತ್ತು ತುಂಬಾ ಮಳೆ ಇತ್ತು ಇವತ್ತು ಬೆಂಗಳೂರಲ್ಲಿ. ಎಷ್ಟು ಮಳೆ ಅಂದರೆ ಬೆಳಗ್ಗೆಯಿಂದನೂ ಮಳೆನೇ. ಬಟ್ ಇವತ್ತು ಆ ಕೆಲಸ ಮುಗಿಸ್ಲೇಬೇಕಾಗಿದ್ದರಿಂದ ನಾವು ಬೆಂಗಳೂರಿಗೆ ಹೋಗಲೇಬೇಕಾಗಿತ್ತು. ಇನ್ನು ಕೆಲಸ ಏನೋ ಒಂದು 3 ಗಂಟೆ ಅಷ್ಟರೆಲ್ಲ ಮುಗೀತು. ಹಾಗೆ ಸ್ವಲ್ಪ ಬರ್ತಾ ಡಿ-ಮಾರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮನೆಗೆ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತು. ಸ್ವಲ್ಪ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಡಿ-ಮಾರ್ಟಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇರುತ್ತಲ್ವ. ಹಾಗೆ ಅಂದವೇನೆ ಡಿ-ಮಾರ್ಟು ಮತ್ತು ಟೆಕ್ಸ್ಮಾರ್ಟ್ಗೆಲ್ಲ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ಗೋಪಾಲನ್ ಮಾಲ್ ಇದೆಯಲ್ಲ ಮೈಸೂರು ರೋಡಲ್ಲಿ, ಆ ಮಾಲ್ಗೆ ಬಂದ್ವಿ. ಫಸ್ಟು ಸ್ವಲ್ಪ ಗ್ರೋಸರೀಸ್ ಐಟಮ್ ಎಲ್ಲ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟ ಐಟಮ್ಸ್ನೆಲ್ಲ ಒಂದಷ್ಟು ಮನೆಗೆ ಏನು ಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಸ್ಮಾರ್ಟ್ ಬಜಾರಲ್ಲೂ ತೊಗೋತೀವಿ. ಇಲ್ಲಿ ಅಲ್ಲಿಗಿಂತ ಒಂದೊಂದು ಐಟಮು ಕಡಿಮೆನೇ ಸಿಗುತ್ತೆ. ಅದನ್ನೆಲ್ಲ ರೇಟ್ ನೋಡ್ಕೊಂಡೆಲ್ಲ ತೊಗೋತಾ ಇದ್ವಿ. ಏನೇನೆಲ್ಲ ಬೇಕು ಅನ್ನೋದು ಒಂದು ಲಿಸ್ಟೇನು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಲಿಸ್ಟ್ ಮಾಡ್ಕೊಂಡಿರಲಿಲ್ಲ. ಅಲ್ಲಿಗೋದ್ಮೇಲೆ ಯಾವ್ದು ನೆನಪಾಗುತ್ತೋ ಅದನ್ನು ಮಾತ್ರನೇ ತೊಗೋತಾ ಇದ್ದೀನಿ. ಒಂದೊಂದು ಸುಮಾರು ಐಟಮ್ ಮರ್ತ್ಕೊಂಡೇ ಬಿಟ್ಟೆ. ಅಂದರೆ ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕು ಅಂತ ಮನೇಲಿದ್ದಾಗ ಅನ್ಕೋತೀವಿ, ಬಟ್ ಅಲ್ಲಿಗೆ ಹೋದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಯಾವ ಐಟಮ್ ನೋಡ್ತಾ ಇರ್ತೀವಿ ಆ ಐಟಮ್ ನೋಡಿದಾಗ ನೆನಪು ಬರುತ್ತೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲರಿಗೂ ಹಂಗೆ ಅನಿಸುತ್ತೆ ಅಲ್ವಾ. ಏನಾದರೂ ಅಂಗಡಿಗೆ ಹೋಗಬೇಕು ಏನಾದರೂ ಸಾಮಾನು ತೊಗೋಬೇಕು ಅಂದಾಗ ಯಾವ ಸಾಮಾನು ತಲೆಗೆ ಬೇಗ ಓಡೋದಿಲ್ಲ. ಏನು ತೊಗೋಬೇಕು ಅಂತ ಕ್ವಶನ್ ಮಾಡ್ಕೋತಾ ಇರ್ತೀವಿ. ಬಟ್ ಮನೆಗೆ ಬಂದಾಗ ಅಯ್ಯೋ ಅದನ್ನು ತೊಗೋಬೇಕಿತ್ತು, ಅಯ್ಯೋ ಇದನ್ನು ತೊಗೋಬೇಕಿತ್ತು ಅಂತ ಅನ್ಕೋತೀವಿ. ಅದು ನಮ್ದು ಲೇಡೀಸ್ ಮೇಯ್ನ್ ಪ್ರಾಬ್ಲಮ್ಮು. ನೀವು ಕೂಡ ಹಾಗೇನೇ ಇದ್ದರೆ ನನಗೆ ಕಮೆಂಟ್ ಮಾಡಿ. ಇನ್ನು ಯಜಮಾನ್ರು ಬಂದು ಅವಿ ನೋಡ್ಕೋತಾ ಇದ್ರು. ಅವಿ ಸ್ವಲ್ಪ ಅವಳನ್ನ ನಾವು ಕರ್ಕೊಂಡೋಗಿರೋದ್ರಿಂದ ಅವಳು ಅದು ಇದು ಎಳ್ದ್ಬಿಡೋದು ತೀಟೆ ಮಾಡೋದು ಮಾಡ್ತಾ ಇರ್ತಾಳಲ್ವ. ಹಾಗಾಗಿ ಅವಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋತಾ ಇದ್ರು. ಇಲ್ಲ ಏನಾದರೂ ಬಿದ್ದುಬಿಡ್ತಾಳೋ ಇನ್ನೇನು ಮಾಡ್ತಾಳೋ ಅನ್ನೋ ಭಯ ಅಲ್ವಾ. ಇನ್ನು ವೀಡಿಯೋನ ಯಾರೂ ಮಾಡ್ಕೊಡೋದಿಕ್ಕೆ ಇರಲಿಲ್ಲ. ಹಾಗಾಗಿ ನಾನೇ ವೀಡಿಯೋ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ನನ್ನನ್ನು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಮತ್ತು ಇನ್ನು ಟ್ರೈಪ್ಯಾಡು ಕೂಡ ತೊಗೊಂಡೋಗಿರಲಿಲ್ಲ. ಹೋಗಿದ್ದಿದ್ದೆ ನಾವು ಹಿಂಗೆ ಶಾಪಿಂಗ್ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಪರ್ಸ್ನಲ್ ಕೆಲಸದ ಮೇಲೆ ಹೋಗಿದ್ದರಿಂದ ಯಾವುದೇ ಟ್ರೈಪ್ಯಾಡು ಇಲ್ಲ ಅಲ್ವಾ. ಹಾಗಾಗಿ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಮತ್ತೆ ಒಂದೊಂದು ದಿನ ನಾನು ಯಾವ್ಯಾವ ರೇಟ್ ಇದೆ ಅನ್ನೋದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ. ಏಕೆಂದರೆ ನೆಕ್ಸ್ಟು ನಾನು ಯಾವುದಾದ್ರೂ ಬೇರೆ ಕಡೆ ಅಂಗಡಿಗೆ ಹೋದಾಗ ಅಲ್ಲೂ ರೇಟ್ ನೋಡಿಕೊಂಡು ತೊಗೊಳೋದಕ್ಕೆ ಈಸಿ ಆಗುತ್ತೆ ಅಂತ. ಮತ್ತು ಸ್ವಲ್ಪ ಮ್ಯಾಟ್ಗಳೆಲ್ಲ ಬೇಕಿತ್ತು. ಮತ್ತು ಮ್ಯಾಟ್ಗಳು ಗ್ರೋಸರೀಸ್ ಐಟಮ್ ಎಲ್ಲ ತೊಗೊಂಡು ಹಾಗೆ ಬಿಲ್ಲೆಲ್ಲ ಮಾಡಿಸ್ಕೊಂಡ್ವಿ. ಇನ್ನು ಟೆಕ್ಸ್ಮಾರ್ಟೂ ಕೂಡ ಡಿ-ಮಾರ್ಟ್ ಪಕ್ಕನೇ, ಅಂದರೆ ಈ ಗೋಪಾಲನ್ ಮಾಲಲ್ಲಿ ಡಿ-ಮಾರ್ಟು ಮತ್ತು ಟೆಕ್ಸ್ಮಾರ್ಟು ಎಲ್ಲ ಒಳಗಡೆನೇ ಇದೆ. ಹಾಗಾಗಿ ಟೆಕ್ಸ್ಮಾರ್ಟಲ್ಲಿ ತುಂಬಾ ಕಡಿಮೆ ಇರುತ್ತೆ. ಮಕ್ಕಳ ಬಟ್ಟೆನಂತೂ ತುಂಬಾ ಕಡಿಮೆ ಇರುತ್ತೆ. ನಾನು ನೋಡಿರೋ ಪ್ರಕಾರ ಟಿ ಶರ್ಟ್ಸು, ಫ್ರಾಕ್ಸು, ಪ್ಯಾಂಟು, ಶಾರ್ಟ್ಸ್ ಎಲ್ಲ ಕಡಿಮೆನೇ ಇರುತ್ತೆ. ಹಾಗಾಗಿ ಇಲ್ಲೆಲ್ಲ ಒಂದಷ್ಟು ಐಟಮ್ಸ್ನೆಲ್ಲ ಒಂದಷ್ಟು ತೊಗೊಂಡೆ. ಮಾತ್ರ ನಾನು ಸುಮಾರು ಐಟಮ್ ತೊಗೊಂಡೆ. ನೀವೇ ನೋಡ್ತಾ ಇರ್ಬೋದು ಗೋಪಾಲನ್ ಮಾಲು, ಟೆಕ್ಸ್ಮಾರ್ಟು ಮತ್ತು ಡಿ-ಮಾರ್ಟ್ ಎಲ್ಲನೂ. ಹಾಗೆ ಇಲ್ಲೆಲ್ಲ ತಗೊಂಡು ಒಂದು ಆಲ್ರೆಡಿ ಟೈಮ್ ಬಂದು ಒಂದು 3-3:30 ಒಳಗಡೆಗೆ ಹೋದ್ವಿ. ಇನ್ನು 5 ಗಂಟೆ ಅಷ್ಟೆಲ್ಲ ಆಚೆ ಕಡೆ ಬಂದುಬಿಟ್ವಿ. ಇನ್ನು ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲೂ ಕೂಡ ಅಷ್ಟೇ ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ಏನೇನೆಲ್ಲ ತಗೊಂಡೆ ಅನ್ನೋದನ್ನು ಕೂಡ ನಾನು ಆ ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಅವಾಗೇನೆ. ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಕತ್ಲೆ ಆಗೇ ಬಿಡ್ತು. ಒಂದು 5 ಕಾಲಂಗೆಲ್ಲ ಮಾಲಿಂದ ಆಚೆ ಕಡೆ ಬಂದು ಹೊರಟ್ಬಿಟ್ವಿ. ಆಮೇಲೆ ಮನೆಗೂ ತಲುಪೋ ಅಷ್ಟರಲ್ಲಿ ಒಂದು 8 ಗಂಟೆನೇ ಆಯಿತು. ಇನ್ನು ಏಕೆಂದರೆ ಬೆಂಗಳೂರಿಂದ ನಾವು ಮದ್ದೂರು ಬರೋ ಅಷ್ಟರಲ್ಲಿ ಒಂದು 2 ಅವರ್ 3 ಅವರ್ ಆಗೇ ಆಗುತ್ತೆ. ತುಂಬಾ ರಶ್ಶು ಕೂಡ ಇತ್ತು ಬಸ್ಸು.
ಹಾಗಾಗಿ ಮನೆಗೆ ಬರೋಷ್ಟು ಲೇಟ್ ಆಯಿತು. ಇನ್ನು ನೆಕ್ಸ್ಟ್ ಡೇ ಬೇಕಾದರೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ, ಏನು ರೇಟ್ ಇದೆ ಅಂತ ಹಾಗೆ ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಒಂದಷ್ಟು ಐಟಮ್ಸ್ನ ತೋರಿಸೋದನ್ನು ಬಿಟ್ಬಿಟ್ಟಿದ್ದೀನಿ, ಯಾಕೆಂದರೆ ಆಲ್ರೆಡಿ ಯೂಸ್ ಮಾಡ್ಕೊಂಡಿರೋದು ಮತ್ತು ಮ್ಯಾಟ್ಗಳು ಅದನ್ನೆಲ್ಲ ತೋರಿಸೇ ಇಲ್ಲ ನಾನು. ಆಮೇಲೆ ವೀಡಿಯೋ ಮಾಡಿದಾದ್ಮೇಲೆ ಗೊತ್ತಾಯಿತು, ಬಟ್ ಏನು ತಂದಿದ್ದೀನಿ ಅಂತ ಒಂದಷ್ಟು ತೋರಿಸ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನಿನ್ನೆ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ. ಇದನ್ನು ನಾನು ಅಲ್ಲೇನೆಲ್ಲ ತೊಗೊಂಡಿದ್ದೆ ಡಿಮಾರ್ಟಲ್ಲಿ ಮತ್ತು ಟೆಕ್ಸ್ಮಾರ್ಟಲ್ಲಿ ಏನು ಶಾಪಿಂಗ್ ಮಾಡಿದ್ವಿ ಅಂತ ಅನ್ನೋದನ್ನ ಹಾಗೆ ಇದೇ ಲಾಗಲ್ಲೇ ತೋರಿಸೋಣ ಅಂತ ಅಂದ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಗನೆ ತೋರಿಸ್ತೀನಿ. ಡಿಮಾರ್ಟಲ್ಲಿ ಮತ್ತು ಟೆಕ್ಸ್ಮಾರ್ಟು ಆ ಎರಡು ಒಂದೇ ಮಾಲಲ್ಲೇ ಇತ್ತಲ್ವಾ, ಹಾಗಾಗಿ ಆ ಒಂದೇ ಮಾಲಲ್ಲೇ ಎರಡು ಇಲ್ಲಿ ಮನೆಗೆ ಬೇಕಾಗಿರೋವಂಥ ಗ್ರೋಸರೀಸ್ ಐಟಮು ಮತ್ತು ಸ್ವಲ್ಪ ಪಾತ್ರೆ ಐಟಮು, ಹಾಗೆ ಇಲ್ಲಿ ಮಕ್ಳಿಗೆ ಬಟ್ಟೆ ಅಂತ ಎಲ್ಲ ಸ್ವಲ್ಪ ತಗೊಂಡ್ವಿ. ಹಾಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿರಲಿಲ್ಲ, ಆಲ್ರೆಡಿ ಜಾಸ್ತಿ ಟೈಮ್ ಇರಲಿಲ್ಲ ನಮಗೆ. ಒಂದು 2 ಅವರಲ್ಲಿ ಇಷ್ಟು ಶಾಪಿಂಗ್ ಮಾಡಿದ್ವಿ. ಇದೊಂದು ಅವರ್ ತಗೋತು ಈ ಐಟಮ್ಸ್ ಎಲ್ಲ, ಡಿಮಾರ್ಟ್ ಐಟಮ್ಸ್ ಎಲ್ಲ ತಗೊಳ್ಳೋದಕ್ಕೆ. ಮತ್ತು ಟೆಕ್ಸ್ಮಾರ್ಟಲ್ಲಿ 1 ಅವರ್ 2 ಅವರ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ದು. ಇನ್ನೂ ಜಾಸ್ತಿ ಟೈಮ್ ಆಗಿರಿ ಇನ್ನೊಂದಷ್ಟು ಐಟಮ್ ಎಲ್ಲ ತಗೋಬೋದಿತ್ತು. 2 ಅವರ್ಗೆ ಹಾಗೆ ಹೇಳಬೇಕು ಅಂದರೆ 2 ಅವರ್ಗೆ 2ರಿಂದ 7,000 ರೂಪಾಯಿ ಖರ್ಚಾಯಿತು. ಅದೇ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, 2 ಅವರ್ಗೆ 7,000 ರೂಪಾಯಿ ಖರ್ಚು ಮಾಡಿದ್ಯಾ, ಇನ್ನೊಂದು 2 ಅವರ್ ಏನಾದರೂ ಟೈಮ್ ಕೊಟ್ಟಿದ್ರೆ ಇನ್ನೆಷ್ಟು ಖರ್ಚು ಮಾಡ್ತಿದ್ದೆ ಅಂತ ಹೇಳ್ತಾಯಿದ್ರು. ಅಂದರೆ ಅನ್ನೆಸೆಸರಿ ಯಾವುದನ್ನು ತೊಗೊಂಡಿಲ್ಲ, ಬಟ್ ಯೂಸ್ ಆಗುವಂಥ ಐಟಮ್ಸ್ನೇ ತೊಗೊಂಡಿದ್ದೀವಿ. ಬಟ್ ತೊಗೋಬೇಕಾದ್ರೆ ಇಷ್ಟು ಆಗುತ್ತೆ ಬಿಲ್ಲು ಅಂತ ಅಂದ್ಕೊಳ್ಳೋದಿಲ್ಲ. ಬಂದು ಬಿಲ್ ಹಾಕ್ಸ್ಬೇಕಾದ್ರೆ ಇಷ್ಟೊಂದು ಆಗ್ತಲ್ಲ ಬಿಲ್ಲು ಅಂತ ಅನಿಸುತ್ತೆ. ಹಂಗೂ ಚಾಯ್ಸ್ ಮೇಲೆ ಒಂದಷ್ಟು ಏನೇನು ಬೇಕು ಪ್ರಾಡಕ್ಟ್ಸ್ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಹಾಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಇನ್ನೊಂದೇನು ಅಂದರೆ ಡಿಮಾರ್ಟಲ್ಲಿ ನಾರ್ಮಲಾಗಿ ಗ್ರೋಸರೀಸ್ ಐಟಮು, ಸ್ವಲ್ಪ ಜಾಮು, ಮಕ್ಕಳಿಗೆ ತಿಂಡಿ ಐಟಮು, ಬಿಸ್ಕೆಟ್ಸು, ಮತ್ತು ಡಿಟರ್ಜೆಂಟು, ಪತಂಜಲಿ ಸೋಪು, ಅದು ಇದು ಅಂತ ಸಣ್ಣ ಪುಟ್ಟ ತೊಗೊಂಡಿದ್ವಿ. ಅದನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಲ್ರೆಡಿ ಎತ್ತಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಯೂಸ್ ಮಾಡದೇ ಇರೋ ಐಟಮ್ಸ್ನ ಒಂದಷ್ಟು ತೋರಿಸ್ತಾ ಇದ್ದೀನಿ. ಇನ್ನು ಅವಿಗೆ ಡೈಪರ್ಸು, ಡಿಸ್ ವಾಷರು, ಮತ್ತು ಪಾತ್ರೆ ತೊಳೆಯೋದಕ್ಕೆ ಅಂದ್ಬಿಟ್ಟು ಬ್ರಷು, ಸಣ್ಣ ಪುಟ್ಟ ಅವೆಲ್ಲ ತೊಗೊಂಡಿದ್ವಿ. ಅದು ಆಲ್ರೆಡಿ ಯೂಸ್ ಮಾಡಿಬಿಟ್ಟೆ. ಮತ್ತು ಟಿಶ್ಯೂ ಪೇಪರು ಅದನ್ನೆಲ್ಲ ಬೈ 1 get 1 ಇರುತ್ತೆ ಡಿಮಾರ್ಟಲ್ಲೆಲ್ಲ. ಟಿಶ್ಯೂ ಪೇಪರ್ ತೊಗೊಂಡ್ವಿ. ಅದನ್ನೆಲ್ಲ ತೋರಿಸ್ತಾ ಇಲ್ಲ, ಜಸ್ಟ್ ಪಾತ್ರೆ ಐಟಮ್ ನಾನು ಏನು ತೊಗೊಂಡಿದ್ದೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಅದೆಲ್ಲ ಇಟ್ಬಿಟ್ಟಿದ್ದೀನಿ. ಅಂದರೆ ಯೂಸ್ ಮಾಡಬೇಕಾಗಿರೋವೆಲ್ಲ ಯೂಸ್ ಮಾಡಾಗಿದೆ. ಇದೊಂದು ಹಿಟ್ಟು ತಿರ್ಗೋ ಜಾಲರಿ ಬೇಕಿತ್ತು. ನಮ್ಮ ಕಡೆ ಒಂದ್ರಿ ಅಂತೀವಿ, ಹಿಟ್ಟು ತಿರ್ಗೋ ಒಂದ್ರಿ. ಸ್ಟೀಲಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಡಿಮಾರ್ಟಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಇದನ್ನು ತೊಗೊಂಡೆ. ಇದು ಬಂದು 149 ರುಪೀಸು. ಚೆನ್ನಾಗಿದೆ ಕ್ವಾಲಿಟಿ ವೈಸು. ಮತ್ತು ಇದು ಆಲ್ರೆಡಿ ನಮ್ಮ ಮನೆಗೆ ತುಂಬ ಪ್ಲೇಟ್ಸು ಬೌಲ್ಸ್ ಇದೆ. ಯಾಕಪ್ಪ ತಗೊಂಡೆ ಅಂದರೆ ಇದು ನಮಗೆ ಊರಿಗೆ ನಮ್ಮ ಮನೆಗೆ ಬೇಕಾಗಿತ್ತು. ಅಂದರೆ ನಮ್ಮ ಅತ್ತೆ ಇರೋ ಮನೆಗೆ, ಊರಿಗೆ ನಮ್ಮ ಮನೆಗೆ ಅಲ್ಲಿ ಬೇಕಲ್ವಾ, ಹಾಗಾಗಿ 2 ಸೆಟ್ಟು. ಅಂದರೆ ಇದು ತಿಂಡಿಯಾಗೂ ಯೂಸ್ ಮಾಡ್ಬೋದು, ತಿಂಡಿ ಪ್ಲೇಟಾಗೂ ಯೂಸ್ ಮಾಡ್ಬೋದು, ಹಾಗೆ ಊಟಕ್ಕೆ ತಟ್ಟೆ ಥರನೂ ಯೂಸ್ ಮಾಡ್ಬೋದು. ಇದು ಆಲ್ರೆಡಿ ನಮ್ಮ ಮನೇಲಿ ತೊಗೊಂಡು ಬಂದು ನಾನು ಒಂದು ಅರ್ಧ ಡಜನ್ ತೊಗೊಂಡು ಬಂದಿದ್ದೆ, ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅಲ್ಲಿ ಸ್ವಲ್ಪ ಇರಲಿಲ್ಲ, ಹಾಗಾಗಿ ಅಲ್ಲಿಗೆ ತೊಗೊಂಡು ಬಂದಿದ್ದೀನಿ ನಾನು. ಈ ರೀತಿ 3 ಪ್ಲೇಟು ಮತ್ತು 3 ಬೌಲು, 2 ಸೆಟ್ ತೊಗೊಂಡಿದ್ದೀನಿ. ಪ್ಲೇಟು ಕೂಡ ಅಷ್ಟೇ ಓಪನ್ ಮಾಡಿ ತೋರಿಸೇ ಬಿಡ್ತೀನಿ. ಇದು ಪ್ಲೇಟು ಬೌಲು ಪರವಾಗಿಲ್ಲ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಆಲ್ರೆಡಿ ನಾನು ತೊಗೊಂಡು ಬಂದು ಯೂಸ್ ಮಾಡಿದ್ದೀನಿ. ಸಾಕು, ಒಂದು ಮೀಡಿಯಮ್ ಕ್ವಾಲಿಟಿ, ತುಂಬ ಹೈ ಕ್ವಾಲಿಟಿನೂ ಅಲ್ಲ, ತುಂಬ ಲೋ ಕ್ವಾಲಿಟಿನೂ ಅಲ್ಲ, ಮೀಡಿಯಮ್ ಆಗಿದೆ ಕ್ವಾಲಿಟಿ. ರೇಟ್ ಬಂದು ಇದು 3 ಪ್ಲೇಟು ಮತ್ತು 3 ಬೌಲ್ ಸೆಟ್ಗೆ 229 ರುಪೀಸು. ಅಂದರೆ ಒಂದು ಪೀಸ್ 229 ರುಪೀಸು. 3 ಪ್ಲೇಟು 3 ಬೌಲ್ ಬರುತ್ತೆ. ಸಪ್ರೇಟ್ ಒಂದೊಂದು ಪ್ಲೇಟ್ ತೊಗೋತೀನಿ ಅಂದರೆ 100 ರುಪೀಸ್ ಬೀಳುತ್ತೆ. ಅದಕ್ಕಿಂತ ಇದು ಬೆಟರು, ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ನಾನು. ಅರ್ಧ ಡಜನ್ ಪ್ಲೇಟು, ಅರ್ಧ ಡಜನ್ ಬೌಲ್ ಬಂತು. ಇದೆರಡು ಊರಿಗೆ, ನನಗಲ್ಲ, ಈಗ ಆಲ್ರೆಡಿ ಇದೆ ನನ್ನ ಹತ್ರ ಪ್ಲೇಟಸ್ ಇದೆಲ್ಲ. ಮತ್ತು ಇದೊಂದು ದೇವ್ರ ಮನೆಗೆ ಅಂದ್ಬಿಟ್ಟು ಕರ್ಪೂರ ಬೆಳಗೋದಿಕ್ಕೆ ಮತ್ತು ಧೂಪ ಬೆಳಗೋದಿಕ್ಕಾಗುತ್ತೆ. ಇರಲಿಲ್ಲ ನನ್ನ ಹತ್ರ, ಊರಲ್ಲಿದೆ, ಇಲ್ಲಿಲ್ಲ. ಅದಕ್ಕೆ ಇದನ್ನು ತೊಗೊಂಡೆ. ಪುಟಾಣಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು, ದೇವ್ರ ಮನೆಗೆ ಆಗುತ್ತೆ ಅಂದ್ಬಿಟ್ಟು. ಅದೇ ಸಪ್ರೇಟ್ ಅದಕ್ಕೆ ಅಂತ ತಟ್ಟೆ ಪ್ಲೇಟಲ್ಲೆಲ್ಲ ಬೆಳಗ್ತೀನಿ ಅಂತಂದರೆ, ಈಗ ಪೂಜೆ ಮಾಡ್ತೀವಿ ಅಂದಾಗ ಅಲ್ಲೆಲ್ಲ ಕರೆ ಆಗಿಬಿಡುತ್ತೆ. ಬಟ್ ಇದಾದರೆ ಅದಕ್ಕೆ ಅಂತಲೇ ಇಟ್ಕೊಂಡ್ರೆ ಇದನ್ನೇ ಪ್ಲೇಟ್ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಕೋಬೋದು ಅಂದ್ಬಿಟ್ಟು. ಇದು ಅಮೌಂಟ್ ಬಂದು 130 ರುಪೀಸು 140 ರುಪೀಸು. ಬಟ್ ಬಿಲ್ಲು ಇದಾಗ್ಬಿಟ್ಟಿದೆ, ಕಳ್ಕೊಬಿಟ್ಟಿದೆ, ನೋಡಿರಲಿಲ್ಲ. 130 140 ರುಪೀಸ್ ಅನಿಸುತ್ತೆ. ಇದು ಕ್ವಾಲಿಟಿ ಚೆನ್ನಾಗಿದೆ. ಅದು ಬಂದು ಆಮೇಲೆ
ಈ ಥರ 3 ಸೆಟ್ಟಂದು ನಾನು ಒಂದು ಸೌಟು ಮತ್ತು ಸ್ಪೂನು ಹಾಗೆ ಈ ರೀತಿ ಜಾಲರಿ ಬರೋದು ಚಿಕ್ಕ ಚಿಕ್ಕವು ತೊಗೊಂಡಿದ್ದೀನಿ. ಸ್ವಲ್ಪ ಏನಾದ್ರು ಸ್ವಲ್ಪ ಸಾಂಬಾರು ಮಾಡಿದಾಗ ನಮ್ಮನೆಗೆ ಜಾಸ್ತಿ ಸಾಕು ಇಷ್ಟೇ, ಜಾಸ್ತಿ ಜನ ಬಂದಾಗ ಮಾತ್ರ ದೊಡ್ಡ ದೊಡ್ಡದು ಯೂಸ್ ಮಾಡೋದು, ಚಿಕ್ಕ ಚಿಕ್ಕದೇ ಯೂಸ್ ಮಾಡ್ತೀನಿ ನಾನು ಜಾಸ್ತಿ. ಹಾಗಾಗಿ ಇದೊಂದು ಸೆಟ್ ತೊಗೊಂಡೆ, 3 in 1 ಅಲ್ವಾ, ಮೂರು ಬರುತ್ತಲ್ವಾ ಅಂತ. 129 ರುಪೀಸು 3 ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನಾರ್ಮಲ್ ಆಗಿ ಇದು ಊರಿಗೆ ಬೇಕಿತ್ತು ಚಾಕು, ನಮ್ಮನೆಯಲ್ಲಿ ಶಾರ್ಪ್ ಆಗಿರೋ ಚಾಕಿದೆ, ಊರಿಗೆ ಅಲ್ಲಿ ಇರಲಿಲ್ಲ ಚಾಕು ಅಂದ್ಬಿಟ್ಟು ಶಾರ್ಪ್ ಆಗಿರೋದಿಲ್ಲ, ಒಂದು 2 ಮೊಂಡಕ್ಕೂ ಚಾಕು ಇಟ್ಕೊಂಡಿದ್ರು ನಮ್ಮಮ್ಮ. ಮತ್ತು ಇನ್ನು ಸೌತೆಕಾಯಿ ಒರೆಯೋದಕ್ಕೂ ಬೇಕಿತ್ತು, ಹಾಗಾಗಿ ಈ 3 ಇರೋದನ್ನೇ ಒಟ್ಟಿಗೆ ತೊಗೊಬಿಡೋಣ, 2 ಚಾಕು ಅದೊಂದು ಸೌತೆಕಾಯಿ ಒರೆಯೋದು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ, 119 ರೂಪಾಯಿದು. ಅದು ಬಿಟ್ಟರೆ ನಾರ್ಮಲ್ ಆಗಿ ಆಲ್ರೆಡಿ ಒಂದಷ್ಟು ಗ್ರಾಸರೀಸ್ ಐಟಮ್ ಎತ್ತಿಟ್ಬಿಟ್ಟಿದ್ದೀವಿ, ನಾನು ಜಾಸ್ತಿ ತೊಗೊಳ್ಳಿಲ್ಲ ಗ್ರಾಸರೀಸ್ ಐಟಮ್, ಏಕೆಂದರೆ ಅಲ್ಲಿಂದ ನಾವು ತೊಗೊಂಡು ಬರೋದು ಹಿಂಸೆನೆ ಅಂಥ ಐಟಮ್ ಎಲ್ಲ ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿಲ್ಲ. ಡೈಪರ್ ಮಾತ್ರ, ಮಕ್ಕಳ ಡೈಪರ್ ಮಾತ್ರ ಅದು ತುಂಬ ಕಡಿಮೆ ಬೀಳುತ್ತೆ. ಎಲ್ ಸೈಜು ಅವಿಗೆ ತೊಗೊಂಡಿದ್ದು, ಅದು ಬಂದು 8 ರೂಪೀಸ್ ಚೇಂಜ್ ಬೀಳುತ್ತೆ ಅಷ್ಟೇ. ಒಂದು ಸಿಂಗಲ್ ಪೀಸ್ ನಾವು ತೊಗೋತೀವಿ ಅಂದರೆ ಕಾಸ್ಟ್ಲಿ 14 ರೂಪಾಯಿ ಬೀಳುತ್ತೆ, 14ಕ್ಕಿಂತ ಅಲ್ಲಿ 8 ರೂಪಾಯಿನೋ ಬೀಳುತ್ತೆ, 8 ರೂಪಾಯಿ 60 ಪೈಸೆ ಏನೋ ಬೀಳುತ್ತೆ. ಆರಾಮಾಗಿ ಮಕ್ಕಳು ಡೈಪರ್ ಎಲ್ಲ ಅಲ್ಲಿ ತಗೋಬೋದು ಕಡಿಮೆ ರೇಟ್ಗೆ. ಇನ್ನು ಇದು ಗ್ರಾಸರೀಸ್ ಐಟಮು, ಶಾವ್ಗೆ, ನೀರು ಶಾವ್ಗೆ, ಈ ಶಾವ್ಗೆ, ಪುಳಿಯೋಗರೆ ಪ್ಯಾಕೆಟು, ಇನ್ನು ಬಿಟ್ಟರೆ ಡ್ರೈ ಫ್ರೂಟ್ಸ್ ಜಾಸ್ತಿ ಡಿಮಾರ್ಟಲ್ಲಿ ಡ್ರೈ ಫ್ರೂಟ್ಸೇ ತೊಗೊಳೋದು ನಾವು. ಡ್ರೈ ಫ್ರೂಟ್ಸ್ ಇನ್ನಷ್ಟೇ ಎಲ್ಲ, ಇದು ಮಾತ್ರ 1 kg ತೊಗೊಂಡೆ, ಇನ್ನೆಲ್ಲ ಅರ್ಧ kg ತೊಗೊಂಡಿದ್ದೀನಿ. ಬಾದಾಮಿ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಅಂದ್ಬಿಟ್ಟು. ಇನ್ನು ಗೋಡಂಬಿ ಮನೆಯಲ್ಲೇ ಇತ್ತು, ಅದು ತೊಗೊಂಡಿರಲಿಲ್ಲ, ಮನೆಯಲ್ಲಿ ಏನಿಲ್ಲ ಅದನ್ನು ಮಾತ್ರ ತೊಗೊಂಡೆ. ಟಿಶ್ಯೂ ಪೇಪರಲ್ಲಿ ಕಡಿಮೆ ಸಿಗುತ್ತೆ, ಬೈ 1 get 1 ಇರುತ್ತೆ, ಮತ್ತು ತಿಕ್ಕಾಗೂ ಇರುತ್ತೆ ಟಿಶ್ಯೂ ಪೇಪರು, ಹಾಗಾಗಿ ಟಿಶ್ಯೂ ಪೇಪರ್ ಮಾತ್ರ ಹೋದಾಗೆಲ್ಲ ಮಿಸ್ ಮಾಡಲ್ಲ, 1-2 ಎತ್ಕೊಂಡು ಬಂದ್ಬಿಡ್ತೀನಿ. ಅಷ್ಟು ಬಿಟ್ಟರೆ ಇನ್ನು ಟೆಕ್ಸ್ಮಾರ್ಟಲ್ಲಿ ಏನು ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ಹಾಗೆ ತೋರಿಸ್ತೀನಿ. ಡಿಮಾರ್ಟು ಮತ್ತು ಟೆಕ್ಸ್ಮಾರ್ಟ್ ಎರಡೂ ಸೇರಿ ನಮ್ಮದು 7000 ರುಪೀಸ್ ಕರೆಕ್ಟಾಗಿ ಆಯಿತು. ಇದೇ 4000 ಚೇಂಜ್ ಆಯಿತು, ಇದು 4300 ಸಮಥಿಂಗ್ ಏನೋ ಆಯಿತು ಅನಿಸುತ್ತೆ. ಇದು ಬಂದು 2600 ಸಮಥಿಂಗ್, ಅಂದರೆ 2600 ಚಿಲ್ಲರೆ, ಅಂದರೆ 2000 ರೂಪಾಯಿಗೆ 23 ಬಟ್ಟೆ ತೊಗೊಂಡಿರೋದು. 2600 ಚಿಲ್ಲರೆ, ಅಷ್ಟಕ್ಕೆ 23 ಬಟ್ಟೆ ತೊಗೊಂಡಿದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ, ಯಾವುದೂ ನನಗೆ ನಮ್ಮ ಮನೆಯವ್ರಿಗೆ ಇಬ್ರಿಗೂ ತೊಗೊಂಡಿಲ್ಲ, ಬರೀ ಮಕ್ಕಳಿಗೆ ಅಂತಲೇ ನಾನು ಫುಲ್ ಶಾಪಿಂಗ್ ಮಾಡಿದ್ದು ಟೆಕ್ಸ್ಮಾರ್ಟಲ್ಲಿ. ಮಕ್ಕಳಂತೂ ತುಂಬಾ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಮತ್ತು ರೇಟು ಕೂಡ ಕಡಿಮೆನೇ ಇರುತ್ತೆ. ಹಾಗಾಗಿ 2500 ರೂಪಾಯಿಗೆ ನಾನು 23 ಬಟ್ಟೆ ತೊಗೊಂಡಿದ್ದೀನಿ. ಏನು ತೊಗೊಂಡಿದ್ದೀನಿ ಅಂತ ಹಾಗೆ ಬೇಗ ಬೇಗ ತೋರಿಸ್ತೀನಿ. ಇದು ಬಂದು ಚಾರ್ವಿಗೆ ಮೇಲ್ಗಡೆ ಮಿಡಿ ಮೇಲಾದರೂ ಹಾಕೋಬೋದು, ಇಲ್ಲ ಜೀನ್ಸ್ ಮೇಲಾದರೂ ಹಾಕೋಬೋದು ಅಂದ್ಬಿಟ್ಟು ಈ ರೀತಿ ಟಾಪ್ ತೊಗೊಂಡೆ, ಫ್ಯಾಷನಬಲ್ ಆಗಿದೆ ಅಂತ ಅಂದ್ಬಿಟ್ಟು. ಇದ್ರ ರೇಟ್ ಬಂದು 179 ರುಪೀಸ್, 179 ರೂಪಾಯಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಆಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಇಷ್ಟ ಆಯಿತು ನನಗೆ. 179 ರೂಪಾಯಿ, 179. ಇದೇ ಚಾರ್ವಿಗೆ ಮತ್ತೆ ಒಂದು ಶಾರ್ಟ್ಸ್ ತಗೊಂಡೆ, ಎಲ್ಲಾದರೂ ಹೊರ್ಗಡೆ ಹೋದಾಗಿರ್ಲಿ ಅಂತ, ಮನೆ ಹತ್ರ ಹಾಕೊಳ್ಳೋದಕ್ಕೆ ಮಸ್ತ್ ಜಾಸ್ತಿನೇ ಇದೆ, ಇನ್ನೆಲ್ಲಾದರೂ ಟ್ರಿಪ್ಗೆ ಹೋದಾಗ ಬೇಕಾಗುತ್ತೆ ಅಂದ್ಬಿಟ್ಟು ಈ ಶಾರ್ಟ್ಸ್ ತಗೊಂಡೆ. ಕಾಟನ್ ಶಾರ್ಟ್ಸು, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದು ಬಂದು 99 ರುಪೀಸ್, 99 ರೂಪಾಯಿ. ಇದು ಪ್ಯೂರ್ ಕಾಟನ್ನು, ಚೆನ್ನಾಗಿದೆ. ಇದು ಕೂಡ ಚಾರ್ವಿಗೇನೆ. ಅವಳು ಜಾಸ್ತಿ ಮಿಡಿ ಟೈಪ್ ತುಂಬ ಇಷ್ಟಪಡ್ತಾಳೆ, ಅವಳು ಜೀನ್ಸ್ಗಿಂತ ಜಾಸ್ತಿ ಮಿಡಿಗಳು ಇಷ್ಟಪಡ್ತಾಳೆ, ಹಾಗಾಗಿ ಮಿಡಿನೇ ತೊಗೊಂಡಿದ್ದೀನಿ ಅವಳಿಗೆ ಈ ರೀತಿ ಶಾರ್ಟ್ಸ್. ಇದು 11 to 12 ಇಯರ್ಸ್ಗೆ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂದ್ಬಿಟ್ಟು. ಬಟ್ ಉದ್ದ ಬಂದು ಕಡಿಮೆ ಬರುತ್ತೆ, ಬಟ್ ಅಗಲ ಜಾಸ್ತಿನೇ ಇರುತ್ತೆ. ಇದು ಕಾಟನ್ನು, ಇದು ಕಾಟನ್ನೇ, ತುಂಬ ಚೆನ್ನಾಗಿದೆ. ಇದು ಓವೆನ್ ಕ್ಲಾತ್ ಅಂತ ಹಾಕಿದ್ದಾರೆ, ಬಟ್ ಕಾಟನ್ ಆಗೇ ಇದೆ. ಇದು 129 ರುಪೀಸ್, 129 ರೂಪಾಯಿ ಶಾರ್ಟ್ಸು. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಬೆಸ್ಟ್. ಬಟ್ಟೆ ಏನು ಗೊತ್ತಾ, ಟೆಕ್ಸ್ಮಾರ್ಟ್ ಆಗಿರ್ಬೋದು, ಅದೇ ಎಜಿಯೋದಲ್ಲಿ ಆರ್ಡರ್ ಮಾಡ್ತೀನಲ್ಲ, ಆ ಬಟ್ಟೆಗಳು ಅರಿಯೋದೇ ಇಲ್ಲ, ನಾವೇ ಹಳೇದಾದ್ಮೇಲೆ ಎಸಿಬೇಕಷ್ಟೇ. ಅರಿಯಲ್ಲ ಬಟ್ಟೆಗಳು, ಇವು ಬೇಗ ಅರಿಯಲ್ಲ, ಬೇಗ ಹಾಳಾಗೋದಿಲ್ಲ, ಅಷ್ಟು ಕ್ವಾಲಿಟಿಯಾಗಿದೆ. ಜಸ್ಟ್ 129 ರುಪೀಸ್, 129 ರೂಪಾಯಿ. ಅದಾದ್ಮೇಲೆ ಇದೊಂದು ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ಕಾಗಿದೆ. ಅವಳ ಹತ್ರ ಮೇಲ್ಗಡೆ ಟಾಪ್ ಇತ್ತು, ಹಾಗಾಗಿ ಅದಕ್ಕೆ ಮ್ಯಾಚ್ ಆಗೋ ಥರ ಒಂದು ಸ್ಕರ್ಟ್ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಲಾಂಗ್ ಸ್ಕರ್ಟು. ಇದು ಅಮೌಂಟ್ ಬಂದು 199, 199 ರೂಪಾಯಿಗೆ ಏನು ಲಾಸ್ ಇಲ್ಲ ಮಾತ್ರ. ಸ್ವಲ್ಪ ಗ್ರ್ಯಾಂಡಾಗಿದೆ, ಮತ್ತು ಒಳಗಡೆ ಲೈನಿಂಗ್ ಎಲ್ಲ ಬಂದಿದೆ. ಆರಾಮಾಗಿ ಒಂದು ಪಾರ್ಟಿ ವೇರ್ ಹಾಕೋಬೋದು, ಪಾರ್ಟಿ ವೇರ್ ಮಾಡ್ಬೋದು.
ಮೇಲ್ಗಡೆ ಅಂದರೆ ಇದಕ್ಕೆ ಹುಡುಕ್ತೆ ಅಲ್ಲಿ ಮ್ಯಾಚಿಂಗು, ಬಟ್ ಸಿಕ್ಕಿಲ್ಲ. ಆಮೇಲೆ ಮನೆಯಲ್ಲೇ ಇದೆ ಒಂದು ಅಂದ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಇರಲಿಲ್ವಲ್ಲ, ಗಡಿಬಿಡಿನಲ್ಲಿ ತೊಗೊಂಡಿದ್ದು. ಹಾಗಾಗಿ ಎಷ್ಟು ಸಿಗುತ್ತೋ ಏನು ಇಲ್ಲಿ ಮನೆಯದಕ್ಕಾದ್ರೂ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. 199 199 ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಇದು ಕೂಡ ಚಾರ್ವಿಗೆನೆ, ಫಸ್ಟೆಲ್ಲ ಚಾರ್ವಿದೆ ತೋರಿಸ್ತಾ ಇದ್ದೀನಿ. ಇದು ಚಾರ್ವಿಗೆನೆ. ಇದು ಯಾವುದಾದ್ರೂ ಮಿಡಿ ಮೇಲೆ ಹಾಕ್ಕೊಳ್ಳಿ ಅವಳು ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಎತ್ಕೊಂಡೆ. ಇದು ಪ್ಯೂರ್ ಕಾಟನ್ನು. ಇದು ಒಂಥರ ಫ್ಯಾಷನ್ ಆಗಿದೆ ಅಂತ ಅಂದ್ಬಿಟ್ಟು ಈ ರೀತಿ ಚಾರ್ವಿ ಹತ್ರ ಈ ರೀತಿ ಇರಲಿಲ್ಲ, ಹಾಗಾಗಿ ತಗೊಂಡೆ. ಇದು ಪ್ಯೂರ್ ಕಾಟನ್ನೇ. ಇದ್ರ ರೇಟ್ ಬಂದು 129 ರುಪೀಸ್, 129 ರೂಪಾಯಿ. ಆರಾಮಾಗಿ 129. ಇದು ಒಂದು 129, 250 260 ರುಪೀಸ್ಗೆಲ್ಲ ಒಳ್ಳೆ ಡ್ರೆಸ್ ಇದಾಗುತ್ತೆ. ಎಲ್ಲಾದ್ರೂ ಹೊರಗಡೆ ಹೋದಾಗ ಇಲ್ಲ ಆಲ್ಮೋಸ್ಟ್ ನಾವು ಜಾಸ್ತಿ ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಲ್ಲ, ಆಗ ಹಾಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಈ ರೀತಿ ತೊಗೊಂಡಿದ್ದೀನಿ. ಇದು ಕೂಡ ಚಾರ್ವಿಗೆ ಸ್ಕರ್ಟು. ಇದು ಚೆನ್ನಾಗಿದೆ. ಲಾಸ್ಟ್ ಟೈಮ್ ಇದು ಸೇಮ್ ಇದೇ ಥರ ನಾನು ಜೀನ್ಸಲ್ಲಿ ತೊಗೊಂಡು ಬಂದಿದ್ದೆ. ಇವಾಗ ಈ ರೀತಿ ತೊಗೊಂಡು ಬಂದಿದ್ದೀನಿ. ಅವ್ಳಿಗೆ ಜಾಸ್ತಿ ಸ್ಕರ್ಟ್ಸ್ ಇಷ್ಟ, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಇದು ನೋಡ್ತಾ ಇರ್ಬೋದು, ಈ ರೀತಿ ಒಳಗಡೆ ಈ ರೀತಿ ನಿಕ್ಕರ್ ಟೈಪು ಇರುತ್ತೆ. ಇದು ನೋಡೋದಕ್ಕೆ ತುಂಬ ಚಿಕ್ಕ ಅನಿಸುತ್ತೆ, ಬಟ್ ಸೈಜ್ ಬಂದು 11 to 12 ಇಯರ್ಸ್. ಇನ್ನು ಚಾರ್ವಿಗೆ ಇನ್ನೂ 10 ಇಯರ್ಸ್ ಕಂಪ್ಲೀಟೇ ಆಗಲಿಲ್ಲ, ಆದರೂ 11 to 12 ಇಯರ್ಸ್ದು ಇದು ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಇದೆ ಇದೊಂದು ಸ್ವಲ್ಪ. ಇದ್ರ ರೇಟ್ ಬಂದು 149 ರುಪೀಸು. ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. 149 ರೂಪಾಯಿಗೆ. ಇನ್ನು ಆಲ್ಮೋಸ್ಟು ಅವಿಗೆ ಇರೋದು ಅನ್ಕೋತೀನಿ, ಹಾಗೆ ಅವಿದು ತೋರಿಸ್ತಾ ಹೋಗ್ತೀನಿ. ಅವಿಗೆ ಶಾರ್ಟ್ಸು ಸ್ವಲ್ಪ ತೊಗೊಂಡೆ, ಟೀ ಶರ್ಟ್ ತೊಗೊಂಡೆ, ಸ್ವಲ್ಪ ಒಂದೆರಡು ಫ್ರಾಕ್ ತೊಗೊಂಡೆ, ಎಲ್ಲನೂ ಅವಳಿಗೂ ಮಿಕ್ಸು. ಇದೊಂದು ಶಾರ್ಟ್ಸ್ ಬಂದು 3/4 ಪ್ಯಾಂಟು 79 ರೂಪಾಯಿ, 79 ರುಪೀಸ್. ಇದು ಒಂಥರ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. 79 ರೂಪಾಯಿ. ಇದೊಂದು ಶಾರ್ಟ್ಸು. ಇದು ರೇಟ್ ಬಂದು 79 ರುಪೀಸ್. ಮಕ್ಳಿಗೆ ಎಷ್ಟು ಶಾರ್ಟ್ಸ್ ಇದ್ರೂ ಸಾಕಾಗೋದಿಲ್ಲ, ಅದ್ರಲ್ಲಿ ಚಿಕ್ಕ ಮಕ್ಳಿಗಂತೂ ಬೇಕೇ ಬೇಕು. ಇದು ಒಂಥರ ಜೀನ್ಸ್ ಟೈಪು ಅಲ್ಲ, ಏನಿಲ್ಲ, ಇದೊಂಥರ ಚೆನ್ನಾಗಿದೆ. ನೋಡೋದಕ್ಕೆ ನಾರ್ಮಲ್ ಕಾಟನ್ ಪ್ಯಾಂಟ್ ಥರ ಇದೆ, ಬಟ್ ಕ್ವಾಲಿಟಿ ಮಾತ್ರ ಡೆನಿಮ್ ಥರ ಇದೆ, ಜೀನ್ಸ್ ಥರನೇ ಇದೆ. ಡಿಫ್ರೆಂಟಾಗಿದೆ. ಅವಿಗೆ ಡಿಫ್ರೆಂಟಾಗಿದೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಅಂದರೆ 2 to 3 ಇಯರ್ಸ್ ಇದು ಪ್ಯಾಂಟು. ಇದ್ರ ರೇಟ್ ಬಂದು 249 ಇದೆ, ಹೈಯೆಸ್ಟ್ ರೇಟು. ಜಾಸ್ತಿ ದುಡ್ಡಿಂದು ಅಂತೂ ಇಲ್ಲಿರೋದಕ್ಕೆಲ್ಲ ಇದೆ 249 ರೂಪಾಯಿ. ಜಾಸ್ತಿ ದುಡ್ಡಿಂದ ಬಟ್ಟೆ ತೊಗೊಂಡಿರೋದು, ಇನ್ನೆಲ್ಲ ಇದಕ್ಕಿಂತ ಕಡಿಮೆ ಇದೆ, 249 ರೂಪಾಯಿ. ಬಟ್ ಪ್ಯಾಂಟ್ ಮಾತ್ರ ತುಂಬ ಕ್ವಾಲಿಟಿಯಾಗಿದೆ, ನೋಡ್ತಾ ಇರ್ಬೋದು. ಇದಕ್ಕೆ ಯಾವುದಾದ್ರೂ ಟೀ ಶರ್ಟ್ ಹಾಕೋಬೋದು, ಇಲ್ಲ ಟಾಪ್ ಹಾಕೋಬೋದು ಅಂದ್ಬಿಟ್ಟು ಈ ರೀತಿ ತೊಗೊಂಡಿದ್ದೀನಿ. ಹಂಗೂ ಏನಾದರೂ ಲೂಸ್ ಆದರೆ ಬೇಕಾದ್ರೆ ಬೆಲ್ಟ್ ಹಾಕೋಬೋದು. ಇದು ತುಂಬ ಇಷ್ಟ ಆಯಿತು, ನಮ್ಮ ಮನೆಯವ್ರಿಗೂ ಇಷ್ಟ ಆಯ್ತಿದ್ದು, ನನಗೂ ಇಷ್ಟ ಆಯಿತು. ಇನ್ನು ಟೀ ಶರ್ಟು 79 ರುಪೀಸ್. ಇದು ಮನೆ ಹತ್ರ ಹಾಕೊಳ್ಳೋದಕ್ಕೆ ಮಕ್ಕಳಿಗೆ ಸಾಕು. 70 ರೂಪಾಯಿ 80 ರೂಪಾಯಿ ಇದೆ, ಯೂಸ್ ಮಾಡಿದ್ರೆ ಬೆಟರು. ಇನ್ನೂ ಒಂದ್ಸಲ 50 ರೂಪಾಯಿದೆಲ್ಲ ಸಿಗುತ್ತೆ. 59 ರುಪೀಸ್ದು ಇತ್ತು. ಇದು ನೋಡ್ಬೋದು, ಇದು ಟೀ ಶರ್ಟೇ. 59 ರುಪೀಸ್, 59 ರೂಪಾಯಿ. ಜುಡಿಯೋ ಕಂಪ್ನಿದಿದು ನೋಡಿ. ಟೆಕ್ಸ್ಮಾರ್ಟಲ್ಲಿ ಎಲ್ಲ ಥರ ಕಂಪ್ನಿದು ಇರುತ್ತೆ, ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿರೋದು. ಮ್ಯಾಕ್ಸು, ಜುಡಿಯೋ, ಮತ್ತು ಟ್ರೆಂಡ್ಸ್ ಬಟ್ಟೆಗಳು, ಎಲ್ಲ ಬಟ್ಟೆನೂ ಇರುತ್ತೆ ಅಲ್ಲಿ. ಇದು ಎಷ್ಟು ಹೇಳಿದಲ್ಲ, 59 ರುಪೀಸ್, 59 ರೂಪಾಯಿ. ಬಟ್ಟೆನೂ ಚೆನ್ನಾಗಿದೆ, ಕಾಟನ್ನು. ಇದು ಮ್ಯಾಕ್ಸ್ ಕಂಪ್ನಿದು ನೋಡಿ, ಮ್ಯಾಕ್ಸ್ ಬ್ರ್ಯಾಂಡು, 2 to 3 ಇಯರ್ಸೇ. ಇದ್ರ ರೇಟ್ ಬಂದು 79 ರೂಪಾಯಿ. ಅವಿಗೆ ಟೀ ಶರ್ಟ್ ಇದು 79 ರೂಪಾಯಿ. ಇದು ಟೀ ಶರ್ಟೇ. ಜಾಸ್ತಿ ಟೀ ಶರ್ಟ್ಗಳು ಮಕ್ಕಳಿಗೆ ಯೂಸ್ ಆಗ್ತಾ ಇರುತ್ತೆ. ಆಮೇಲೆ ನಮ್ಮ ಅವಿ ಆಲ್ಮೋಸ್ಟ್ ಬೇಗ ಬಟ್ಟೆ ಹಾಳಾಗೋದಿಲ್ಲ, ಅರಿಯೋದಿಲ್ಲ, ಬಟ್ ಬೇಗ ಕರೆ ಮಾಡ್ಕೊಬಿಡ್ತಾಳೆ, ಹಾಗಾಗಿ ಹಳೆ ಥರ ಕಾಣಿಸ್ಬಿಡುತ್ತೆ ಅಷ್ಟೇ. ಇದು 2 to 3 ಇಯರ್ಸೇ. 59 ರುಪೀಸ್. ಇದನ್ನು ಜುಡಿಯೋದೇ ಅನಿಸುತ್ತೆ ಇದು ಜುಡಿಯೋ ಬ್ರ್ಯಾಂಡೇ. 59 ರುಪೀಸ್, 59 ರೂಪಾಯಿ ಇದು ಟೀ ಶರ್ಟು. ಇದು ಅಷ್ಟೇ. ಇದು ಅವಿಗೆನೆ ಟೀ ಶರ್ಟು 99 ರುಪೀಸ್. ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ, ಹಂಗಾಗಿ 99 ರುಪೀಸ್, 99 ರೂಪಾಯಿ. ಇನ್ನು ಅವಿಗೊಂದು ಸ್ಕರ್ಟ್ ತಗೊಂಡೆ. ಚಿಕ್ಕ
ಪುಟ್ಟದಾಗಿದೆ ಮತ್ತು ಕಾಟನ್ ಮೆಟೀರಿಯಲ್ ತುಂಬಾ ಕ್ವಾಲಿಟಿ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಕಾಟನ್ ವಿತ್ ಒಳಗಡೆ ಕಾಟನ್ ಲೈನಿಂಗೇ ಕೊಟ್ಟಿದ್ದಾರೆ. ಇದು ಮ್ಯಾಕ್ಸ್ ಬ್ರ್ಯಾಂಡ್ದೆ, 3 to 4 years ಇದೆ, ಬಟ್ ಅವಿಗೆ ಆಗುತ್ತೆ ಇದು. ಇದ್ರ ರೇಟ್ ಬಂದು 149. ಇನ್ನೊಂದೇನು ಅಂದರೆ ಒಂದೊಂದ್ಸಲ ಅಲ್ಲಿ ಸೈಜ್ ವೇರಿಯೇಷನ್ ಇರುತ್ತೆ, ಬಟ್ ಮಕ್ಳಿಗೆ ಆಗುತ್ತೆ. ನಮ್ಮ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತ ನೋಡಿಕೊಂಡು ನಾವು ಸೈಜೇ ನೋಡ್ಕೊಂಡು, ಈಗ ಇದು 3 to 4 years, ಬಟ್ 3 to 4 years 3 to 4 years ಆದಮೇಲೆ ಇದು ಆಗೋದಿಲ್ಲ. ಬಟ್ ಇವಾಗಾದರೆ ಕರೆಕ್ಟಾಗಿ ಆಗುತ್ತೆ ಆ ಥರ. ಒಂದೊಂದು ಮಕ್ಕಳು ಬೆಳವಣಿಗೆ ಮೇಲೆ, ಮಕ್ಕಳ ದೇಹದ ಸೈಜ್ ಮೇಲೆ ವೇರಿಯೇಷನ್ ನಾವು ತಗೋಬೇಕಾಗುತ್ತೆ ನೋಡಿಕೊಂಡು. ಇದು 149 rupees. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಇನ್ನೊಂದು ಶಾರ್ಟ್ಸ್ ಅವಿಗೆನೆ 79 rupees. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, 79 rupees. ಅವಿಗೆನೆ ಪ್ಯಾಂಟ್ ಇದು 89 rupees. ಫ್ರೆಂಡ್ಸ್ ಕಂಪ್ನಿ, ಮಾಮೂಲಿ ಫ್ರೆಂಡ್ಸ್ ಕಂಪ್ನಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇದು ಟ್ರೆಂಡ್ಸಲ್ಲಿ ಸಿಗುತ್ತೆ. ಜಸ್ಟ್ 89 rupees, ಬಟ್ ಅಲ್ಲಿ ತಗೋತೀನಿ ಅಂದರೆ 200 rupees ಇರುತ್ತೆ ಇದು ಟ್ರೆಂಡ್ಸಲ್ಲಿ. ಕ್ವಾಲಿಟಿ ಚೆನ್ನಾಗಿದೆ. ಆಲ್ಮೋಸ್ಟು ಅವಿಗೆ ಪ್ಯಾಂಟು, ಟೀ ಶರ್ಟು, ಶಾರ್ಟ್ಸು ಜಾಸ್ತಿ ಅಂತವೇ ತೊಗೊಂಡಿರೋದು. ಇದು ಪ್ಯಾಂಟು ಅವಿಗೆನೆ, ಇದು 79 rupees. ಎಲ್ಲ ಮಿಕ್ಸ್ ಕಲರು, ಆಲ್ಮೋಸ್ಟ್ ಡಾರ್ಕ್ ಕಲರ್ ಜಾಸ್ತಿ ಸಿಗಲ್ಲ ಅಲ್ಲಿ, ಸ್ವಲ್ಪ ಲೈಟ್ ಕಲರಲ್ಲೇ ಸಿಗುತ್ತೆ. 79 rupees, 79 ರೂಪಾಯಿ. ಇದೊಂದು ಶಾರ್ಟ್ಸೇ ಅವಿಗೆನೆ. ಇದು ನೋಡಿ 9 to 12 months ಅಂತ ಹಾಕಿದ್ದಾರೆ, ಬಟ್ ಅವಿಗೆ ಇದು ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಲೂಸಾಗೇ ಆಗುತ್ತೆ, ಹಿಡಿದು ನೋಡಿದ್ವಿ ಲೂಸಾಗೇ ಆಗುತ್ತೆ. ನೋಡೋದಕ್ಕೆ ಮಾತ್ರ ಆ ಥರ ಸೈಜ್ ಒಂದೊಂದ್ಸಲ ಸೈಜ್ ವೇರಿಯೇಷನ್ ಕೊಟ್ಬಿಟ್ಟಿರ್ತಾರೆ. ಇದು 79 rupees. ಬ್ರ್ಯಾಂಡ್ ಬಂದು ಜುಡಿಯೋದೆ. ಇದನ್ನು 79 rupees, 79 ರೂಪಾಯಿ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ತಿಕ್ಕಾಗಿದೆ ಕ್ವಾಲಿಟಿ. ಮತ್ತು ಇದೊಂದು ಟಾಪು ಅವಿಗೆ 2 yearsದೆ, 149 rupees. ಇದು ಒಂಥರ ಡಿಫ್ರೆಂಟಾಗಿದೆ. ಒಳಗಡೆ ಲೈನಿಂಗು ಕೊಟ್ಟಿದ್ದಾರೆ ನೋಡಿ, ಕಾಟನ್ ಲೈನಿಂಗ್ಗೆ. ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ಲು. ಇದು ಬಂದು ಹೇಳಿದ್ನಲ್ಲ 149 rupees, 149 ರೂಪಾಯಿ. ಬಟ್ ಕ್ವಾಲಿಟಿ ಚೆನ್ನಾಗಿದೆ ಇದು. ಇದು ಅವಿಗೆನೆ ಪ್ಯಾಂಟು, ಮ್ಯಾಕ್ಸ್ ಬ್ರ್ಯಾಂಡೆ, 99 rupees. 99 rupees. ಡಾರ್ಕ್ ಬ್ಲೂ ಕಲರ್ ಇದೆ ಅಲ್ವಾ, ಕೊಡಕ್ಕೆ ಚೆನ್ನಾಗಿ ಮಕ್ಳಿಗೆ ತಡೆಯುತ್ತೆ ಮಾತ್ರ. ಇನ್ನೆರಡು ಫ್ರಾಕು. ಇದು ಕಾಟನ್, ಪ್ಯೂರ್ ಕಾಟನ್. ಇದು ಸೆಕೆಗಾದರೆ ತುಂಬ ಚೆನ್ನಾಗಿರುತ್ತೆ, ಸೆಕೆಗಾಲಕ್ಕೆ. ಇದು ಸ್ವಲ್ಪ ದೊಡ್ಡ ಸೈಜೇ, ಇದು 3 to 4 years. ಇದು ಸ್ವಲ್ಪ ದೊಡ್ಡದಾಗೇ ಇದೆ, ಅಂದರೆ ಆಗುತ್ತೆ. ಇವಾಗಲೂ ಸ್ವಲ್ಪ ಲೂಸ್ ಆಗ್ಬೋದು, ಇನ್ನೊಂದು 6 ತಿಂಗಳು ಹೋದರೆ ಕರೆಕ್ಟಾಗಿ ಆಗುತ್ತೆ ಅವಿಗೆ. ಹಾಗಾಗಿ ನೆಕ್ಸ್ಟ್ ಸೆಕೆಗೆ ಆಗುತ್ತೆ ಅಂದ್ಬಿಟ್ಟು ಇದು ಜುಡಿಯೋ ಬ್ರ್ಯಾಂಡ್ದೆ, 149 rupees, 149 ರೂಪಾಯಿ. ಬಟ್ ಕ್ವಾಲಿಟಿ ಪ್ಯೂರ್ ಕಾಟನ್, ತೆಳು ಕಾಟನ್ ಚೆನ್ನಾಗಿದೆ. ಸೆಕೆಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಕಲರ್ ಇಷ್ಟ ಆಯಿತು ನನಗೆ, ವೈಟು ಮತ್ತು ರೆಡ್ ಕಾಂಬಿನೇಷನ್ನು. ಇದು ಒಂದು ಫ್ರಾಕು ಅವಿಗೆನೆ. ಇದು ಒಂಥರ ರೇಯಾನ್ ಕ್ಲಾತ್ ಥರ. ಇದು ಮ್ಯಾಕ್ಸ್ ಬ್ರ್ಯಾಂಡೆ, 129 rupees, 129 ರೂಪಾಯಿ. ಇದು ಆ ಫ್ರಾಕ್ಕಿಂತ ಈ ಫ್ರಾಕ್ ರೇಟ್ ಕಡಿಮೆ, ಬಟ್ ಕ್ವಾಲಿಟಿ ಅದು ಜಾಸ್ತಿ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಪರವಾಗಿಲ್ಲ, ಆದರೆ 129 ರೂಪಾಯಿ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟಾಗಿದೆ. ಹೋದಾಗೆಲ್ಲ ಮಕ್ಕಳಿಗೆ ಡಿಫ್ರೆಂಟಾಗಿರೋ ತಗೋಬೇಕು ಅನ್ನೋದೊಂದು ಚಾಯ್ಸ್. ಬಟ್ ಟೈಮ್ ಇದ್ದಿದ್ರಂತೂ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೋತಿದ್ನೇನೋ. ಮತ್ತು ಇನ್ನೊಂದು ಅಂದರೆ ನೆಕ್ಸ್ಟು ಫಸ್ಟ್ ಫ್ಲೋರಲ್ಲಿ ನಮಗಿತ್ತು, ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ಗಂಡಸರಿಗೆಲ್ಲ ಇತ್ತು. ಬಟ್ ನಾನಂತೂ ಮಕ್ಕಳ ಫ್ಲೋರ್ ಬಿಟ್ಟು ನೆಕ್ಸ್ಟ್ ಫ್ಲೋರ್ಗೆ ಹೋಗಲಿಲ್ಲ. ಟೈಮ್ ಅಲ್ಲೇ 1 hour ಆಗಿಬಿಡ್ತು. ಆಲೇ ನಮ್ಮ ಮನೆಯವರು ಆಯ್ತಾ ಅಂತ ಕೇಳ್ತಾಯಿದ್ರು. ಇನ್ನು ಅವಿ ಬೇರೆ ಕರ್ಕೊಂಡು ಹೋಗಿದ್ವಲ್ಲ, ಸುಮ್ಮನೆ ರಿಸ್ಕ್ ಕೊಟ್ಬಿಡ್ತಾಳೆ. ಇನ್ನು ಟೈಮ್ ಬಸ್ಸಲ್ಲಿ ಬೇರೆ ಹೋಗಿದ್ದಿದ್ದು, ನಾವು ಪರ್ಸ್ನಲ್ ಕೆಲಸಕ್ಕೆ ಬೇರೆ ಕೆಲಸಕ್ಕೆ ಹೋಗಿದ್ದಿದ್ದು. ಬರ್ತಾ ಹಾಗೆ ಶಾಪಿಂಗ್ ಮಾಡಿದ್ದು, ಅಂದವೇನೆ ಹೇಗಿದ್ರು ಅಲ್ಲೇ ಬರ್ತಾ ಇದ್ವಲ್ಲ ಅಂದ್ಬಿಟ್ಟು ಹಾಗೆ ಶಾಪಿಂಗ್ ಮಾಡ್ಕೊಂಡಿದ್ದು. ಪ್ಲ್ಯಾನ್ ಏನು ಇರಲಿಲ್ಲ ಇಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು. ಪರ್ಸ್ನಲ್ ಕೆಲಸ ಅದು ಏನು ಎತ್ತ ಅಂತ ಆಮೇಲೆ ಬೇಕಾದರೆ ಹೇಳ್ತೀನಿ. ಅದೊಂದು ಸಕ್ಸಸ್ ಆಗಲಿ, ಅದು ಏನೋ ಒಂದು ಇದೆ, ಅದು ಹೇಳ್ತೀನಿ ಆಮೇಲೆ. ನಾನು ಏನು ಕೆಲಸದ ಮೇಲೆ ನಾವು ಹೋಗಿದ್ವಿ ಬೆಂಗಳೂರಿಗೆಲ್ಲ, ಮತ್ತು ಏನು ಪ್ರೊಸೀಜರ್ ನಡೀತಾ ಇದೆ ಅಂತ ಅಂದ್ಬಿಟ್ಟು.
ಹಾಗೆ ಬರ್ತಾನೆ ಅಂದವೇನೆ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಹಾಗೆ ಇಲ್ಲಾಗಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2,500 ರೂಪಾಯಿಗೆ ಇಷ್ಟು ಬಟ್ಟೆ ಎಲ್ಲ ತಗೊಂಡು, ಅಂದರೆ ಮಕ್ಕಳ ಬಟ್ಟೆ ಅಂತೂ ಆರಾಮಾಗಿ ಈಗೆಲ್ಲ ಬಸ್ ಫ್ರೀ, ಲೇಡೀಸ್ ಎಲ್ಲ ಆರಾಮಾಗಿ ಹೋಗಿದ್ದು ಬಸ್ಸಲ್ಲಿ ಹೋಗಿ ತೊಗೊಂಡು ಬರ್ಬೋದು ಟೆಕ್ಸ್ಮಾರ್ಟ್ಗೆ. ಮಕ್ಕಳ ಬಟ್ಟೆ ಈಗ ಚಿಕ್ಕ ಚಿಕ್ಕ ಮಕ್ಳು ಮನೆಯಲ್ಲಿ 2-3 ಜನ ಮಕ್ಳು ಇಬ್ಬರು ಮಕ್ಳಂತೂ ಇದ್ದೇ ಇರ್ತಾರೆ. ಆರಾಮಾಗಿ ಹೋಗಿದ್ದು ಇಲ್ಲಿ ನಾವು ಅಂಗಡಿನ ತಗೊಳ್ಳೋದಕ್ಕಿಂತ ಬ್ರ್ಯಾಂಡೆಡ್ ಬಟ್ಟೆ ಸಿಗುತ್ತೆ ಮತ್ತು ಕ್ವಾಲಿಟಿ ಬಟ್ಟೆ ಸಿಗುತ್ತೆ. ಆರಾಮಾಗಿ ಹೋಗಿ ನಾವು ಅಲ್ಲೇ ಶಾಪ್ ಮಾಡ್ಕೊಂಡು ಬರ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.